सत्य धर्म व्रताचा बसत कल्पाच्या छाया नमदा कामधेनुवे महेश्वरा साक्षात ब्रह्मा
उत्तिष्ठ नरशार्दूल कर्तव्यं दैवमान्तिकम् उत्तिष्ठ उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलम् हत्तु अवतार भगवानने मुत्तिನ ಆರತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತನ್ನು ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನ ಆರತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತನ್ನು ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಈ ಜಗದೊಡೆಯನೇ ನಿತ್ಯ ಭಜಿಸುವೆ ನಿನ್ನ ಮೊರೆಗಳು ಪ್ರಭು ವರ ಬೇಡುವಿನ ಆ ಈ ಜಗದೊಡೆಯನೇ ನಿತ್ಯ ಭಜಿಸುವೆ ನಿನ್ನ ಮೊರೆಗಳು ಪ್ರಭು ವರ ಬೇಡುವಿನ ಹತ್ತು ಅವತಾರ ಭಗವಾನನೇ ಮುತ್ತಿನ ಆರತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತನು ಧರಿಸು ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಅನುದಿನವೂ ನಿನ್ನ ನಿತ್ಯ ಪೂಜಿಸುವೆನ ನಿನ್ನ ಚರಣದಲ್ಲಿ ಸ್ಥಿರವಾಗುವಿನ ಆ ಅನುದಿನವೂ ನಿನ್ನ ನಿತ್ಯ ಪೂಜಿಸುವೆನ ನಿನ್ನ ಚರಣದಲ್ಲಿ ಸ್ಥಿರವಾಗುವಿನ ಹತ್ತು ಅವತಾರ ಭಗವಾನನೇ ಮುತ್ತಿನ ಆರತಿ ಬೆಳಗುವಿನ ಬಾಳು ಬೆಳಗಿಸುವ ದೇವನೇ ಭಕ್ತನು ಧರಿಸು ಪರಮಾತ್ಮನೇ ಭಕ್ತನು ಧರಿಸು ಪರಮಾತ್ಮನೇ ಭಕ್ತನು ಧರಿಸು ಪರಮಾತ್ಮನೇ ತಾಯಿ ಭಾರತಾಂಬೆ ಯಾವುದು ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಂದೇ ಸಮವಾಗಿ ಹೊಟ್ಟೆಯಲ್ಲೇ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಾಗಿ ನೀನು ನೋಡಿಕೊಳ್ತಾ ಇದೀಯಾ ತಾಯಿ ಭಾರತಾಂಬೆ ನಿನ್ನ ವರ್ಣನೆ ಏನಂತ ಹೊಗಳಲಿ ತಾಯಿ ಏನಂತ ಹೊಗಳಲಿ ತಾಯಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಈ ಭಾರತಾಂಬೆ ಮಡೆಯಲ್ಲಿ ಜನಿಸಿದ ಎಲ್ಲರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಂದು ಕೈ ಎತ್ತಿ ಹಿಡಿದು ನೀನು ನೋಡ್ಕೊಳ್ತಾ ಇದೆಯಲ್ಲ ತಾಯಿ ಇದೇ ತಾಯಿ ನಿನ್ನ ಹಿರಿಮೆ ಅಷ್ಟೇ ಇಲ್ಲ ಗಡಿಯಲ್ಲಿ ಸ್ನೇಹಿಕದ್ದು ಕೂಡ ಎಷ್ಟೇ ಕಷ್ಟ ನಷ್ಟ ಬಂದರೂ ಕೂಡ ಗಡಿಯನ್ನು ಕಾಯ್ದು ನಮ್ಮ ಭಾರತಾಂಬೆ ಹಿರಿಮೆ ಹಾಗೂ ಹೆಸರನ್ನು ಉಳಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ಅಷ್ಟೇ ಅಲ್ಲ ಈ ಬಡತನದಿಂದ ಬೆಂದು ಒದ್ದಾಡುತ್ತಿರುವ ಈ ರೈತರಿಗೂ ಕೂಡ ಹಗಲಿರುಳು ಕಷ್ಟಪಟ್ಟು ದುಡಿತಿರುವ ನನ್ನ ಪತಿ ದೇವರಿಗೂ ಹಾಗೂ ಈ ನನ್ನ ಮನೆತನಕ್ಕೂ ಯಾವ ರೀತಿ ಕೊಂದುಕೊಳ್ದಬಾರದ ಹಾಗೆ ಕಾಪಾಡೋ ಭಾರ ನಿನ್ನಲ್ಲೇ ಕೊಡುದು ತಾಯಿ ನಿನ್ನಲ್ಲೇ ಕೊಡುದು.
ಆ ಭಾರತಂಬೆಯ ಮುಂದೆ ನಿಂತು ಗಟ್ಟಿಯಾಗಿ ಗರ್ದಿಸಿ ಮಾತನಾಡುತ್ತಿರುವೆಯಲ್ಲ ಏನು? ಸ್ವಾಮಿ ಬರ್ಲಿ ಸ್ವಾಮಿ, ಮೊದಲು ಆ ಭಾರತಮ್ಮಗೆ ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ತಗೊಂಡು ಬನ್ನಿ. ಭಾರತಿ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟುವುದೇ ಒಂದು ಪುಣ್ಯ. ಸೈನಿಕನಾಗಿ ದೇಶ ಕಾಯುವುದೆಂದರೆ ಪೂರ್ವ ಜನ್ಮದ ಪುಣ್ಯ. ಹೌದು ರೀ, ಹೌದು. ನಮ್ಮ ಸೈನಿಕರು ಗಡಿಯಲ್ಲಿ ನಿಂತು ಚಳಿ ಮಳೆ ಬಿಸಿಲು ಎನ್ನದೆ ಎದೆ ಗಟ್ಟಿಯಾಗಿ ಇಟ್ಟುಕೊಂಡು ಕಷ್ಟಪಟ್ಟು ನಮ್ಮನ್ನು ಕಾಯ್ತಾ ಇದ್ದರ ಮೇಲೆ ಸ್ವಾಮಿ, ಅಂದಾಗ್ಲಿ ರೀ ಈ ಭಾರತಾಂಬೆಯಲ್ಲಿ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಹೌದು ಭಾರತಿ, ಹೌದು ಭಾರತಿ, ಹೌದು ಹೌದು ಭಾರತಿ, ಹೌದು. ಗಡಿ ಹೊರಗಡೆ ಸೈನಿಕರು, ಗಡಿ ಒಳಗಡೆ ನಮ್ಮ ರೈತರು. ಇವರಿಬ್ಬರು ನಮ್ಮ ದೇಶದ ಬೆನ್ನೆಲುಬು. ಸೈನಿಕರು ಕೈ ಬಿಟ್ಟರೆ ಇಡೀ ನಮ್ಮ ದೇಶನೇ ನಾಶ ಹೋಗುತ್ತದೆ. ನಮ್ಮ ರೈತರು ಕೈ ಬಿಟ್ಟರೆ ಇಡೀ ಶ್ರೀಮಂತರು ಮಣ್ಣು ತಿನ್ನಬೇಕಾಗುತ್ತದೆ ಭಾರತಿ. ನಿಜ ಸ್ವಾಮಿ, ನಿಮ್ಮ ಮಾತು ನಿಜವಿದೆ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳಲಿಲ್ಲವೇ, ಜೈ ಜವಾನ್ ಜೈ ಕಿಸಾನ್ ಅಂತ. ಹೌದು ಕಣೆ, ಹೌದು ಕಣೆ. ಅದಕ್ಕೋಸ್ಕರ ಈ ದೇಶಕ್ಕೋಸ್ಕರ ಎಷ್ಟು ಜನ ಮಹಾ ವ್ಯಕ್ತಿಗಳು ಸಾಕಷ್ಟು ಕರ್ತವ್ಯ ತ್ಯಾಗಗಳನ್ನು ಮಾಡಿದ್ದಾರೆ. ಅವರ ನಿತ್ಯ ತ್ಯಾಗಗಳನ್ನು ಎಷ್ಟು ಹೊಗಳಿದರೂ ಸಾಲದು ಭಾರತಿ, ಎಷ್ಟು ಹೊಗಳಿದರೂ ಸಾಲದು. ರೀ, ನಿಮ್ಮ ದೇಶ ಪ್ರೇಮದಲ್ಲಿ ನಿಮ್ಮ ಹೊಟ್ಟೆ ಹಸುವೆ ಅರಿವೇ ಇರೋದಿಲ್ಲ ನೋಡ್ರಿ. ನೀವು ತೋಟದಿಂದ ಕೆಲಸ ಮಾಡಿ ತಾನೇ ಬಂದಿದ್ದೀರಾ. ಕೆಲಸ ಮಾಡಿ ಮಾಡಿ ನಿಮ್ಗೆ ಹೊಟ್ಟೆ ಹಸ್ತಿರ್ಬೇಕು ರೀ. ಬನ್ನಿ, ಕೈ ಕಾಲ ಮುಖ ತೊಳೆದುಕೊಂಡು ಊಟ ಮಾಡಿರಂತೆ ಬನ್ನಿ. ಭಾರತಿ, ಇದೇ ಸಂತೋಷದ ಸಮಯದಲ್ಲಿ ನಿನ್ನ ಇಂಪಾದ ಕಂಠದಿಂದ ಒಂದು ತಂಪಾದ ಗೀತೆಯನ್ನು ಹಾಡಿ ಈ ರಸಿಕನ ಮನ ತಣಿಸಬಾರದೇನೆ. ಗೊತ್ತಾಯ್ತು. ಪತಿದೇವರು ತುಂಬಾನೇ ರೋಚಿಗೆದ್ದಿದ್ದಾರೆ ಅಂತೆ. ಆಗ್ಲಿ ರೀ, ಪತಿದೇವರ ಆಸ್ತಿ ಮೀರೋದುಂಟೆ, ನೀವು ಬಿಡಿಸದೇ ಆಗ್ಲಿ.
ಏನಂದ್ರೆ ಏ, ಏನೋ ಕೇಳಿದ್ರಲ್ಲ, ಏನೋ ಕೇಳಿದ್ರಲ್ಲ. ಮುತ್ತು ಮುತ್ತು ಕೇಳಿದ್ರಿ ನಾ ಮುತ್ತು ಕೊಡ್ಬೇಕಾ? ಅಯ್ಯೋ ನೋಡಿ ಜನ ಏನಂದರು, ಮುತ್ತು ಅಂದ್ರೆ ನನಗೆ ನಾಚು. ಹಾ ಭಾರತಿ, ನನ್ನ ತಮ್ಮ ಭೈರವ ಇವತ್ತು ಡ್ಯೂಟಿಗೆ ಹೋಗಬೇಕಿತ್ತು. ಎಲ್ಲಿ ಹೋಗಿದ್ದಾನೆ ನನ್ನ ತಮ್ಮ? ಸ್ವಾಮಿ, ಡ್ಯೂಟಿಗೆ ಹೋಗಿದ್ದ ಮುಂಚೆ ಸ್ನೇಹಿತರಿಗೆ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಇನ್ನೂ ಯಾಕೆ ಬರಲಿಲ್ಲ? ಅಯ್ಯೋ ನೋಡ್ರಿ ಇಲ್ಲಿ, ಇಷ್ಟರಲ್ಲಿ ಬಂದ್ರು ಬರ್ಬೋದು. ಹೌದು ಕಣೆ, ಅವನು ನನ್ನ ಆಸೆಯಂತೆ ನಮ್ಮ ಭಾರತ ಸೈನ್ಯಕ್ಕೆ ಆಯ್ಕೆಯಾಗಿದ್ದಾನೆ. ನಾ ಕಂಡಿದ್ದ ಕನಸನ್ನು ನೆನಸು ಮಾಡಿದ್ದಾನೆ ಆ ನನ್ನ ತಮ್ಮ. ಹೌದು ರೀ, ನಿಮ್ ಕನಸು ನೆನಸು ಮಾಡಿ ಅವನ ಕರ್ತವ್ಯವನ್ನು ತಾನು ಮಾಡ್ತಾ ಇದ್ದಾನೆ. ನಿಜ ಹೇಳ್ಬೇಕಂದ್ರೆ ಅಂತ ಮೈದಾನ ಪಡಿಬೇಕಾದ್ರೆ 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ. ಅಲ್ಲಿ ನೋಡ್ರಿ, ನೆಕ್ಸ್ಟ್ ಅಷ್ಟರಲ್ಲ ನಮ್ಮ ಮುದ್ದು ಮೈದಾನ ಇತ್ತ ಕಡೆನೇ ಬಂದ. ಅಣ್ಣ, ಹಾ ಬಾರಪ್ಪ ಸೋದರ, ಅಕ್ಕಿ. ನೀನು ಯಾರೇನ ಕಾಯ್ತಿದ್ದೆ? ಯಾಕೆ ಇಷ್ಟು ಲೇಟ್ ಮಾಡಿದೆ? ಅಣ್ಣ, ಡ್ಯೂಟಿಗಿಂತ ಮುಂಚೆ ನನ್ನ ಸ್ನೇಹಿತರಿಗೆ ಭೇಟಿಯಾಗಲು ಬರಲು ಹೋಗಿದ್ದೆ. ನೋಡಪ್ಪ ಸೋದರ, ನಿನಗೊಂದು ಕಿವಿ ಮಾತು ಹೇಳುವೆ. ಕೆಲಸದ ವೇಳೆಯಲ್ಲಿ ಮೈ ಮರೆತು ಕೆಲಸ ಮಾಡಬೇಡ. ಯಾಕಂದರೆ ಆ ನಿನ್ ನೋಡುವ ನೋಟ ಆದಷ್ಟು ದಿಕ್ಕಗಳಲ್ಲಿ ಇರಬೇಕು. ಯಾಕಂದರೆ ಎದುರು ನಿಂತು ಹೋರಾಟಕ್ಕೆ ಧೈರ್ಯವಿಲ್ಲದೆ ಬೆನ್ನಿಗೆ ಚೂರಿ ಹಾಕು ಕೆಲಸ ಮಾಡುತ್ತಾರೆ ಆ ಪಾಪಿಗಳು. ಅದಕ್ಕೆ ಯಾವುದಕ್ಕೂ ಹೆದರದೆ ನಿನ್ನ ಎದುರು ಸಾವು ಬಂದರು ದಿಟ್ಟು ಹೆಜ್ಜೆಯನ್ನು ಮುಂದಿಟ್ಟು ವೈರಿಗಳಿಗೆ ಬೆನ್ನು ತೋರಿಸಬೇಡ. ಅಣ್ಣ, ಒಂದಿಟ್ಟು ಹೆಚ್ಚುವುದು ಹಿಂದಿರು ನನ್ನ ಕೈ ಮಂದಲಿಲ್ಲ. ಓಯಿಗೆ ಬಗದು ಬಿಸಿಲ್ ನೆತ್ತಿರುವ ಕುಡಿದೆ ಈ ಕಾಲ ಬಗೆಯುವ ಕೆಲಸ ಯಾಕಂದ ಈ ನಿನ್ನ ತಂಬೆಲೆ ಸೌಸವ. ನೋಡಪ್ಪ ಮೈದುರ, ವೈರಿಗಳಿಗೆ ಸಹನೆಯಿಂದ ತಿದ್ದಿ ಬುದ್ಧಿ ಹೇಳ್ಬೇಕಪ್ಪ. ಅಷ್ಟೇ ಇಲ್ಲಪ್ಪ, ನೀನು ಎಷ್ಟು ತಿದ್ದಿ ಬುದ್ಧಿ ಹೇಳಿ ಅವ್ರನ್ನ ಸಹನೆಯಿಂದ ಕೇಳಿದ್ರೆ ಅವರು ಮನಸ್ಸು ಕಲ್ಲಾಗೋದಿಲ್ಲ. ಕಲ್ಲಾಗುವ ಬದಲು ಮೃದುವಾಗುತ್ತದೆ. ಅಷ್ಟೇ ಇಲ್ಲಪ್ಪ, ಆ ದುಷ್ಟರನ್ನು
ಹೃದಯ ಗೆದ್ದ ಚೋರನಾಗಬೇಕು. ನೀ ಏನಾದ್ರೂ ಆ ಪಾಪಿಗೆ ತುಂಡು ತುಂಡಾಗಿ ಕತ್ತರಿಸಿ ನೀನು ಕೊಂದು ಹಾಕಿದ್ರೆ ಅದು ಅಧರ್ಮವಾಗುವುದಿಲ್ವೇನಪ್ಪ? ಅತ್ತಿ ಅಧರ್ಮಿಗಳ ಕೊಂದ್ರ ಅಧರ್ಮ ಸುತ್ತುವುದಿಲ್ಲ, ಪಾಪಿಗಳು ಕೊಂದರೆ ಪಾಪ ಬರಲ್ಲ, ದುಷ್ಟರು ಕೊಂದರೆ ಏನು ಬರಲ್ಲ. ಅದು ಈ ಪ್ರತಿ ಸಲ ಮನಸ್ಸಿಂದ ಶತ್ರುಗಳು ಕೊಲ್ಲಕ್ಕಾಗಲು ಐತಿ, ಆ ದುಷ್ಟಗಳನ್ನು ಕೊಂದು ಹೋಗ್ಲೇಬೇಕು. ಶಬಾಷ್ ಬೈದುರ ಶಬಾಷ್, ಮೆಚ್ಚಿದೆಯಾ ನಿನ್ನ ಕೆಚ್ಚದೆ ಮಾತಿಗೆ. ನೋಡು ಬೈದವ, ನೀನು ಗೆಲ್ಲುವುದು ತಡವಾದರೂ ಪರವಾಗಿಲ್ಲ, ಆದರೆ ಒಮ್ಮೆ ಗೆದ್ದರೆ ಎದುರೋಳಿಗಳ ಎದೆಗುಂಡಿಗೆಯಲ್ಲಿ ನಡುಕ ಹುಟ್ಟಿರಬೇಕು. ಆರ್ಮಿಯನ್ ಇಂಡಿಯನ್ ಆರ್ಮಿ ಅಂದರೆ ಒಂದು ಭಯ ಇರಬೇಕು. ವೈದಿಕರ ಎದೆಯಲ್ಲಿ ನಡುಕ ಹುಟ್ಟಿರಬೇಕು. ದಿಸ್ ಇಸ್ ದಿಸ್ ಇಸ್ ಪವರ್ ಆಫ್ ಇಂಡಿಯನ್ ಆರ್ಮಿ. ಸ್ವಾಮಿ, ನನಗೇಕೋ ಇವ್ರು ಹೇಳಿದ್ರೆ ಕೇಳಿದ್ರೆ ಯಾಕೋ ಭಯವಾಗ್ತಾ ಇದೆ ಕಣ್ರಿ. ಭಯ? ಏ ಹುಚ್ಚಿ, ಈ ಸೈನಿಕನ ಹೆಂಡತಿಯಾಗಿ ನೀನು ಭಯ ಪಡ್ತೀಯಾ? ಭಾರತಿ, ಅವನ ಹೋಗುತ್ತಿರುವ ಇದು ಸಾಮಾನ್ಯ ಕೆಲಸಕ್ಕಲ್ಲ. ಭಾರತೀಯ ನಾಡಿಗೆ, ಭಾರತೀಯ ಸೈನ್ಯಕ್ಕೆ. ಭಾರತ ನಾಡಿನಲ್ಲಿ ಹಲವಾರು ಗಿಡ ಮರಗಳಿದ್ದರು, ಅವೆಲ್ಲವೂ ಶ್ರೀಗಂಧದ ಮರದ ಹಾಗೆ ಆಗೋಲ್ಲ. ಹಾಗೆಯೇ ಈ ಜಗತ್ತಿನಲ್ಲಿ ಸಾವಿರಾರು ನೌಕರಿ ಇದ್ದರು, ಇಂಡಿಯನ್ ಆರ್ಮಿ ಆಗಿ ಆಗಲು ಸಾಧ್ಯವೇ ಇಲ್ಲ. ಸಾಯ್ತೀನಿ ಅನ್ನೋರಿಗೆ ಆಸೆ ಇರಬಾರದು, ಬದುಕ್ತೀನಿ ಅನ್ನೋರಿಗೆ ಭಯ ಇರಬಾರದು. ಹಾಗಲ್ಲ ರೀ, ಆ ವೈರಿಗಳೆಲ್ಲ ಮೋಸ ಮಾಡಿ ಹುಡುಗಿ ಹುಡುಕೋದ್ರಿ ಹೇಗ್ರಿ? ಅತ್ತಿಗೆ ನೀನ್ ಏನು ಭಯ ಪಡಬೇಡ, ಅತ್ತಿಗೆ ಭಯ ಪಡಬೇಡ. ನನ್ನಿರದ ಮೀಸಿತ್ತಿಗೆ ಬಂದರು ಇನ್ನು ಬಿಟ್ಟಿಲ್ಲ ಎನ್ನುವುದು ಇಲ್ಲ ಈ ನನ್ನ ದೈವದಲ್ಲೇ. ನೋಡು ಸೋದರ, ನೋಡು ಸೋದರ, ಇದು ಹುಸ್ಸರವಳಿಯ ಜಗತ್ತು. ಈ ಜಗತ್ತಿನಲ್ಲಿ ಹೂವಿನಂತ ಮನಸ್ಸಿದ್ದರೂ ಸಾಲದು ಸೋದರ, ಸಿಂಹದ ಗರ್ಜನೆಯು ಕೂಡ ಗೊತ್ತಿರಬೇಕು. ಅಣ್ಣ, ತಾಯಿ ಪಟ್ಟರು ತಾಯಿನಾಡಿನ ಗತ್ತು ಈ ಬುದ್ಧನ ಹೊತ್ತುಕೊಂಡು ತೋರಿಸೋದು ಈ ಭಾರತದ ಗಡಿಯ ಸುತ್ತು. ಈ ಊರಿಗೆ ಗೊತ್ತು ಈ ನಮ್ಮ ಭಾರತ ದೇಶದ ಸೈನಿಕರ ತಾಕತ್ತು. ಸಾಕು ಸಾಕು ಅಣ್ಣ ತಮ್ಮಂದಿರು, ದೇಶದ ಪ್ರೇಮ ಹೆಚ್ಚಾಗಿ ನೀವು ಮಾತಾಡ್ತಾ ಹೀಗೆ ನಿಂತು ಬಿಡ್ತೀರಾ. ನೋಡಿ, ತುಂಬಾ ವೇಳೆ ಆಗಿದೆ, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡೋದಂತೆ. ಬಾರಪ್ಪ ಈಗ್ಲಾದ್ರು. ಅತಿ ಊಟಕ್ಕೆ ಮಾಡೋಕ್ಕಿಂತ ಮುಂಚೆ ನಿನ್ನ ಮೊದಲ ಗಂಟದ 20 ಗೀತಿನ ಹಾಡು ಬಂದೆ. ಅಯ್ಯೋ ನನ್ನ ಮೈದುನ, ನೀನು ಕೇಳೋದೇಚ, ನಾನು ಹಾಡು ಕುಡಿಯೋದೇಚ. ನನ್ನ ಮೈದುನಂದ್ರೆ ಸಾಮಾನ್ಯವನಲ್ಲ. ನೋಡ್ರಿ ಹೇಗಿದ್ದಾನ್ರಿ, ಕಲ್ಲಿದ್ದಾಗಿದ್ದಾನೆ, ಹೊಲೆ ರಾಜ ಹೊಲೆ ಇದ್ದಾಗಿದ್ದಾನೆ. ಯಾರು ಮೈದುನ, ಸ್ವಲ್ಪ ಆದ್ರೂ ನಗು. ಈ ನನ್ನ ಮೈದು ನೋಡಿದ್ರೆ ನನ್ನದೇ ದೃಷ್ಟಿ ತಾಕುತ್ತದೆ. ಈ ಊರ್ ಹುಡುಗಿಯರ ಕಣ್ಣು, ಯಾರು ಕಣ್ಣು ನನ್ನ ಮುದ್ದು ಮೈದ್ರ ಮೇಲೆ ಬೀಳದೇ ಇರಲಪ್ಪ. ಬನ್ನಿ ಈ ಸಮಯದಲ್ಲಿ ಹಾಡಿ ಕುಣಿಯೋಣ. ನಮ್ಮ ಮನೆಯಲ್ಲಿ ಚೈತ್ರವೇ ಬೆಳದಿಂಗಳಿಗೆ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಬೆಳದಿಂಗಳ
ನಮ್ಮ ಮನೆಯಲ್ಲಿ ದಿನವೂ ನಾವು ಚೈತನ್ಯ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಲಾ 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 ಲಾ. ಬಾರಪ್ಪ. ಮೈದುನ ಡ್ಯೂಟಿಗೆ ಹೋಗ್ತಾ ಇದೆಯಾ? ಸ್ವಲ್ಪ ಆದ್ರೂ ನಗು. ಯಾಕೆ ಹಾಗೆ ಗಂಟು ಮುಖ? ಹೀಗೆ ನಗ್ತಾ ಇರ್ಬೇಕಪ್ಪ, ಅಂದ್ರೆ ಹುಡುಗಿಯರು ಬೀಳೋದು. ಆಗ್ಲಿ, ಡ್ಯೂಟಿಗೆ ಟೈಮ್ ಆಗುತ್ತೆ. ಬನ್ನಪ್ಪ ಹೋಗೋಣ. ನೀವೇನ್ ಮುಖ ನೋಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ಓ ಭಾರತ ಮಾತೆ, ನಿನ್ನೆ ಸೇವೆ ಮಾಡಲು ಇದು ನನಗೊಂದು ಅವಕಾಶ ಸಿಕ್ಕಿದೆ ಸಾಯಿ, ಅವಕಾಶ ಸಿಕ್ಕಿದೆ. ಈ ನೋಡಿ ಈ ಭೂಮಿಯಲ್ಲಿ ಹುಟ್ಟಬೇಕಾದರೆ ನೀನು ಲಕ್ಷ್ಮೀ ತಾಯಿ ನಿನ್ನ ಗರ್ಭದಲ್ಲಿ ಹುಟ್ಟಿ ಬರಲೇಬೇಕು. ಪನಿ ಗಳಿಗಲ್ಲ ಧ್ವಜ ಹಾರಿಸಿ ಬರಲ ಸತ್ತಲ